ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸರಸ್ವತಿ ಮತ್ತು ಲಕ್ಷ್ಮಿಯ ಕಥೆಯನ್ನು ಕೇಳೋಣ. ತಾಯಿ ಮಗು ಒಂದು ನದಿಯ ದಡದಲ್ಲಿ ವಾಸ ಆಗಿರ್ತಾರೆ. ಮಗು ಆ ನದಿಯಲ್ಲಿ ಇರೋವಂಥ ಕಮಲದ ಹೂವನ್ನು ನೋಡ್ತಾ ಯೋಚನೆ ಮಾಡಿಕೊಂಡು ಕುಳಿತಿರ್ತಾನೆ. ಅದೇ ಸಮಯದಲ್ಲಿ ಆ ಮಗುವಿನ ತಾಯಿ 3 ಕಲ್ಲನ್ನು ಜೋಡಿಸಿ ಊಟ ರೆಡಿ ಮಾಡೋದಕ್ಕೋಸ್ಕರ ಅಡುಗೆಯನ್ನು ಮಾಡೋದಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇರ್ತಾಳೆ. ಆಗ ಮಗು ತಾಯಿ ಬಳಿ ಬಂದು, ಅಮ್ಮ, ಲಕ್ಷ್ಮಿ ಯಾಕೆ ಕಮಲದ ಮೇಲೆ ಕೂತಿರ್ತಾಳೆ, ಹಾಗೆಯೇ ಸರಸ್ವತಿ ದೇವಿ ಯಾಕೆ ಕಲ್ಲಿನ ಮೇಲೆ ಕೂತಿರ್ತಾಳೆ, ಇಬ್ಬರು ದೇವತೆಗಳೇ ಅಲ್ವಾ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಆ ತಾಯಿ ಒಂದು ಸುಂದರವಾದ ಉದಾಹರಣೆಯನ್ನು ಕೊಟ್ಟು ಮಗುವಿಗೆ ಅರ್ಥ ಆಗೋ ರೀತಿ ಹೇಳ್ತಾರೆ. ಕಮಲದ ಹೂ ಎಲ್ಲಿರುತ್ತೆ? ನೀರಲ್ಲಿರುತ್ತೆ. ಒಂದು ವೇಳೆ ನೀನು ಆ ಕಮಲದ ಹೂವನ್ನು ತಗೋಬೇಕು ಅಂದರೆ ನೀರಲ್ಲಿ ಇಳಿದೆ ವಿಧಿನೇ ಇಲ್ಲ. ನೀರಲ್ಲಿ ಇಳಿದು ಆ ಹೂವನ್ನು ಕಿತ್ಕೋಬೇಕು ಅಂತ ತುಂಬ ಫಾಸ್ಟಾಗಿ ಸ್ವಿಮ್ ಮಾಡ್ಕೊಂಡು ಹೋದೆ ಅಂತ ಅಂದ್ಕೊ. ಆ ಸ್ವಿಮ್ಮಿಂಗ್ನಿಂದ ಬರೋ ರಿಫ್ಲೆಕ್ಟಿಗೆ ಆ ಹೂವು ನಿನ್ನ ಕೈಗೆ ಸಿಗದೆ ಇನ್ನೂ ದೂರ ಹೊರಟೋಗುತ್ತೆ. ಮೆಲ್ಲಗೆ ಹೋದ್ರೇ ನಿನಗೆ ಆ ಹೂವು ಸಿಗುತ್ತೆ. ಅದಕ್ಕೆ ಲಕ್ಷ್ಮೀ ದೇವಿ ಕಮಲದ ಮೇಲೆ ಕೂತ್ಕೋತಾರೆ. ಮೆಲ್ಲಗೆ ಅಪ್ರೋಚ್ ಆಗಬೇಕು ಮತ್ತು ಅದನ್ನು ತಗೊಂಡ್ಮೇಲೂ ಕೂಡ ಹೆಚ್ಚಿನ ಕಾಲ ಅದು ನಮ್ಮ ಜೊತೆ ಇರೋಲ್ಲ. ಇರುತ್ತೆ, ಹೋಗುತ್ತೆ, ಮತ್ತೆ ಹೋಗಬೇಕು, ತರಬೇಕು, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ. ಹೀಗೆ ಲಕ್ಷ್ಮಿ ಈ ರೀತಿ ಇರ್ತಾರೆ. ಆದರೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಸ್ಥಿರವಾಗಿ ಕೂತ್ಕೊಂಡಿರೋ ಥರ ಕಾಣಿಸುತ್ತೆ. ಕಲ್ಲು ಜ್ಞಾನದ ಒಂದು ಸಂಕೇತ. ನೀನು ಆ ಜ್ಞಾನನ ಒಂದು ಸರಿ ಸಂಪಾದನೆ ಮಾಡಿದ್ರೆ ಅದಕ್ಕೆ ಸಾವು ಅನ್ನೋದೇ ಇರಲ್ಲ. ಅದು ಯಾವಾಗಲೂ ಪ್ರತಿ ಕ್ಷಣ ನಿನ್ನ ಉಸಿರಿರೋವರೆಗೂ ಕೂಡ ನಿನ್ನ ಜೊತೆನೇ ಇರುತ್ತೆ, ನಿನ್ನನ್ನೇ ಕಾಯ್ತಾ ಇರುತ್ತೆ ಜ್ಞಾನ. ಇದು ಸರಸ್ವತಿ ಕಲ್ಲಿನ ಮೇಲೆ ಕೂತಿರುವಂತಹ ಸಂಕೇತ. ನಾವು ಯಾವಾಗಲೂ ಲಕ್ಷ್ಮಿಯಿಂದ ಓಡೋ ಬದಲು ಸರಸ್ವತಿಯನ್ನು ಹಿಡಿಬೇಕು. ಸರಸ್ವತಿಯನ್ನು ಹಿಡಿದ್ರೆ ನಮ್ಮನ್ನು ಕೊನೆವರೆಗೂ ಕಾಪಾಡುತ್ತೆ. ಲಕ್ಷ್ಮಿ ಚಂಚಲ ಸ್ವಭಾವದವರು. ಯಾವಾಗಲೂ ಒಂದೇ ರೀತಿ ಇರಲ್ಲ, ಆ ಕಡೆ ಈ ಕಡೆ ಹರಿದಾಡ್ತಾ ಇರ್ತಾರೆ. ಆದರೆ ವಿದ್ಯೆ, ಇದನ್ನು ಯಾರೂ ಕದಿಯೋದಕ್ಕೂ ಆಗಲ್ಲ, ಇದನ್ನು ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾವಾಗಲೂ ಒಂದು ಸಲ ನಮ್ಮ ಬಳಿ ಬಂತು ಅಂದರೆ ನಾವು ವಿದ್ಯೆನ ಕಲ್ತ್ವಿ, ನಮ್ಮ ಜ್ಞಾನನ ಬೆಳೆಸ್ಕೊಂಡ್ವಿ ಅಂತಂದರೆ ಇದನ್ನು ಯಾರಿಂದನೂ ಅಳಿಸೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನಾವು ವಿದ್ಯೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ನಮ್ಮ ಜೀವನಕ್ಕೆ ಲಕ್ಷ್ಮಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ. ನಾವು ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅದಕ್ಕೆ ಮಾತ್ರ ಕೊಡಬೇಕು. ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೇಗಿತ್ತು ಅಂತ ಮರಿದೆ ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರಿದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಈ ಅನೂಸ್ ವರ್ಡ್ ಕತೆಗಳ ಪ್ರಪಂಚ ನಿಮಗೆ ಇಷ್ಟ ಆಗಿದ್ದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.